ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ಒಂದು ಸಾಫ್ಟ್ವೇರಿಂದ ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳ ಇನ್ವಾಯ್ಸಿಂಗ್ ಆಗಿರ್ಬೋದು, ಕೊಟೇಷನ್ಸ್ ಆಗಿರ್ಬೋದು, ಕ್ರೆಡಿಟ್ ನೋಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಇಲ್ಲಿಂದ ನೋಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಅದು ಒಂದು ಸಾಫ್ಟ್ವೇರ್ ಯಾವುದಂದರೆ ಝೋಹೋ ಇನ್ವಾಯ್ಸ್ ಅಂತ ಇರುತ್ತೆ. ಫ್ರೀ ಆಗಿದೆ. ಆ ಟೂಲ್ನ ನೀವು ಯೂಸ್ ಮಾಡ್ಕೊಂಡು ಇಂಟರ್ನ್ಯಾಷನಲಿ ಯೂಸ್ ಮಾಡ್ಕೊಳ್ಬೋದು. ಬಟ್ ಇದರಲ್ಲಿ ಒಂದು ಲಿಮಿಟೇಷನ್ಸ್ ಏನಿದೆ ಅಂದರೆ ನಿಮ್ಮ ಕರೆನ್ಸಿಗಳೇನಿದೆ ಅದು ಬರೀ ರೂಪಾಯಿಯಲ್ಲೇ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, ಕೆಲವೊಂದು ಸರಿ ಇನ್ವಾಯ್ಸ್ಗಳನ್ನ ಜನ್ರೇಟ್ ಮಾಡಿದಾಗ ಆ ಇನ್ವಾಯ್ಸ್ಗಳನ್ನ ನಾವು ರೂಪಾಯಲ್ಲಿ ಯೂಸ್ ಮಾಡ್ತೇವೆ. ಅದರ ಆದಮೇಲೆ ಅದರ ಮುಂದೆ ಇರೋ ರೂಪಾಯಿ ಸಿಂಬಲ್ನ ನಾವು ತೆಗೆದು ಬಿಡ್ತೇವೆ. ಅಲ್ಲಿ ನಾವು ಡಾಲರ್ ಹಾಕ್ತೇವೆ. ಸೊ ಆಟೋಮೆಟಿಕ್ಲಿ ಅದಕ್ಕೆ ನಡೆದು ಹೋಗುತ್ತೆ. ಇವಾಗ ಕೆಲವೊಂದು ಸರಿ ಏನಾಗುತ್ತೆ, ಸರ್ ನನಗೆ ಇಷ್ಟೆಲ್ಲ ತಲೆನೋವುಗಳು ಬೇಕಾ, ನಾನು ಎಲ್ಲವೂ ಆಟೋಮೇಟೆಡ್ ನಾನು USD ಬಿಲ್ ಮಾಡ್ತೇನೆ ಅಂದರೆ ಇದಕ್ಕೆ ನೀವು ದುಡ್ಡು ಕೊಡಬೇಕಾಗತ್ತೆ. ಯಾಕಂದರೆ ಇದು ಫ್ರೀಯಲ್ಲಿ ನಿಮಗೆ ಮಲ್ಟಿ ಕರೆನ್ಸಿ ಆಪ್ಷನ್ ಅವೈಲೇಬಲ್ ಇಲ್ಲ. ಇದು ಝೋಹೋ ಇನ್ವಾಯ್ಸಲ್ಲಿ ನಿಮ್ಗೇನಾದರೂ ಮಲ್ಟಿ ಕರೆನ್ಸಿಯಲ್ಲಿ ಕೆಲಸ ಮಾಡಬೇಕಂದ್ರೆ ನೀವು ಇಲ್ಲಿ ಬೇಕಾಗುವ ಆಪ್ಷನ್ ಏನಿದೆ ಅಂದರೆ ಸಬ್ಸ್ಕ್ರೈಬ್. ಇಲ್ಲಿ ಬರೋ ಆಪ್ಷನ್ನು ಮಲ್ಟಿ ಕರೆನ್ಸಿ, ಮಲ್ಟಿ ಲ್ಯಾಂಗ್ವೇಜು, ಇದೆಲ್ಲ ನೀವು ಇನ್ವಾಯ್ಸಸ್ ಬೇಕು ಅನ್ನೋದಾದರೆ ನೀವು ದುಡ್ಡು ಕೊಡಬೇಕಾಗತ್ತೆ. ವಿಚ್ ಈಸ್ 1249 ಪರ್ ಮಂತ್. 1249 ಇಂಟು 12 ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ನಿಮ್ಗೆ ಒಂದು 15,000 ಖರ್ಚು ಬರುತ್ತೆ. ಅದು ನಿಮ್ಗೆ ವರ್ಕೌಟ್ ಆಗ್ತಾಯಿದ್ರೆ 12,000 ಏನು ದೊಡ್ಡದಲ್ಲ, 15,000 ಏನು ದೊಡ್ಡದಲ್ಲ, ನಾನು ತೊಗೊಳ್ತೇನೆ. ಸೊ ತೊಗೊಂಡ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಆದರೆ ಇಲ್ಲ ನನಗೆ ಸ್ವಲ್ಪ ಫ್ರೀಯಲ್ಲೇ ಬೇಕು ಅಂದರೆ ನೀವೇನು ಮಾಡ್ಬೋದು, ಫುಲ್ ಇನ್ವಾಯ್ಸ್ಗಳನ್ನ ನೀವೇನು ಜನ್ರೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನು ಇನ್ವಾಯ್ಸ್ಗಳನ್ನ ಜನ್ರೇಟ್ ಮಾಡಬೇಕು ಅಂದ್ಕೊಳ್ತೇವೆ. ಸೊ ಇಲ್ಲಿ ಅಮೌಂಟ್ ಎಲ್ಲ ಏನಿದೆ ಅದನ್ನು ನಾವು USD ಬರ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ 899 ನನ್ನ USD ಬಿಲ್ಲಿಂಗ್ ಇದೆ. ಸೊ 899 ಮಾಡ್ತೇನೆ. ಅದನ್ನು ನಾನೇನು ಮಾಡ್ತೇನೆ, ಅದನ್ನು ಇನ್ವಾಯ್ಸಾಗಿ ಕನ್ವರ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಾವು ಮಾಡುವಾಗ ಇಲ್ಲಿ ಮಾರ್ಕ್ ಆ್ಯಸ್ ಸೆಂಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಈ ಇನ್ವಾಯ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ PDF ಫೈಲ್ ಡೌನ್ಲೋಡ್ ಮಾಡ್ಕೋಬೋದು. ಅಡೋಬ್ ಎಡಿಟರೋ ಅಥವಾ ಎಡಿಟರ್ ಯಾವುದೋ PDF ಎಡಿಟರ್ ತೊಗೊಂಡು ನೀವೇನು ಮಾಡ್ಬೋದು, ಇಲ್ಲಿ ಎಲ್ಲೆಲ್ಲಿ ನಿಮಗೆ ರೂಪಾಯಿ ಅಂತ ಬರೆದಿದೆಯಲ್ಲ ಅಲ್ಲೆಲ್ಲ ಡಾಲರ್ಸ್ ಅಂತ ಬರಿಬೋದು. ಬಿಟ್ಟರೆ ಇಲ್ಲಿ ಏನು ಮಾರ್ಕಿಂಗ್ ಇದೆಯಲ್ಲ ರೂಪಾಯಿ ಸಿಂಬಲ್, ಅದನ್ನು ತೆಗೆದುಬಿಟ್ಟು ನೀವು ಅದನ್ನು ಡಾಲರ್ ಸಿಂಬಲ್ನ ಹಾಕ್ಬೋದು. ಸೊ ಇದನ್ನೆಲ್ಲ ಒಂದು ಸರಿ ನೀವು ಮಾಡಿಕೊಂಡ್ರೆ ನಿಮ್ಮ ಸಾಫ್ಟ್ವೇರ್ಗಳ ಮ್ಯಾನೇಜ್ಮೆಂಟು ಅಥವಾ ನಿಮ್ಮ ಪೇಮೆಂಟ್ ಬಂದಿರೋದು, ಹೋಗಿರೋದು ಅಥವಾ ಆಗಿರೋದು ಎಲ್ಲವೂ ಕೂಡ ಪ್ರಾಪರ್ಲಿ ರೆಕಾರ್ಡ್ ಆಗುತ್ತೆ. ಇಲ್ಲಿ ನಾನೇನು ಮಾಡ್ತೇನೆ, ಸೊ ಇಲ್ಲಿ ಪೇಮೆಂಟ್ ರೆಕಾರ್ಡ್ ಅಂತ ಹಾಕ್ತಾನೆ. ಇಲ್ಲಿ $899 ಇದೆ. ಬಟ್ ನನಗೆ $899 ಬಂದಿಲ್ಲ, ಬರೀ $300 ಬಂದಿದೆ. ಸೊ ಅದನ್ನು ನಾನೇನು ಮಾಡ್ತೇನೆ, ರೆಕಾರ್ಡ್ ಪೇಮೆಂಟ್ ಅಂತ ಹಾಕ್ತೇನೆ. ನಮ್ಮ ಪ್ರತಿಯೊಂದು ದುಡ್ಡು ಹೋಗಿರೋದು, ಬಂದಿರೋದು ಪ್ರತಿಯೊಂದು ಇಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಇನ್ವಾಯ್ಸ್ ಇಲ್ಲಿ ಯಾವ ಎರಡು ಇನ್ವಾಯ್ಸ್ ಹೋಗಿದೆ, ಎಷ್ಟು ಬ್ಯಾಲೆನ್ಸ್ ಪೇಮೆಂಟ್ ದುಡ್ಡು ಬಂದಿದೆ, ಅದಾದಮೇಲೆ ಯಾವ ಇನ್ವಾಯ್ಸ್ ಆಗಿದೆ, ಅದರ ಯಾವ ಇನ್ವಾಯ್ಸ್ಗಳು ಇನ್ನೂ ಪೇಮೆಂಟ್ ಬ್ಯಾಲೆನ್ಸ್ ಇದೆ, ಪ್ರತಿಯೊಂದು ಅಮೌಂಟ್ ನಿಮ್ಗೆ ಇಲ್ಲಿ ಕಾಣ್ತಾ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಫಾಲೋ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕಾಗುತ್ತೆ, ಯಾವ ಸಾಫ್ಟ್ವೇರ್ಗಳು ಹೆಲ್ಪ್ಫುಲ್ ಆಗುತ್ತೆ. ಝೋಹೋ ಇನ್ವಾಯ್ಸ್ ಇವಾಗ ಎತ್ತಿನ ಟೈಮಲ್ಲಿ ಈಸಿ ಇದೆ, ತುಂಬ ತಲೆನೋವುಗಳಿಲ್ಲ, ಸಿಂಪಲ್ ಆಗಿದೆ. ನಿಮ್ಮ ಬಾಯರ್ ಡೀಟೇಲ್ಸ್ಗಳನ್ನ ಎಂಟರ್ ಮಾಡ್ತೀರಾ, ನಿಮ್ಮ ಕಸ್ಟಮರ್ನ ಡೇಟಾ ಇಲ್ಲಿ ಎಂಟರ್ ಮಾಡ್ತೀರಾ, ನಿಮ್ಮ ಪ್ರಾಡಕ್ಟ್ ಏನೇನು ಡೀಲ್ ಮಾಡ್ತಾಯಿದ್ರೆ ಅದರ ಎಂಟರ್ ಮಾಡ್ತೀರಾ. ಕೊಟೇಷನ್ ಬೇಕಂದರೆ ಇದನ್ನೇ ಇಲ್ಲೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಸೇಮ್ ಕೊಟೇಷನ್ ನಾನೇನು ಮಾಡ್ತೇನೆ, ಇಲ್ಲಿ ಬಾಯರ್ ಹೆಸರು ಹಾಕ್ತೇನೆ, ಕೊಟೇಷನ್ ನಂಬರ್ ಇದೆ. ಅದಾದಮೇಲೆ ಇಲ್ಲಿ ರೆಫರೆನ್ಸಲ್ಲಿ ಹೋಗಿ ನಾನು ಐಟಮ್ ಹಾಕ್ತೇನೆ. ಎಸ್ಟಿಮೇಷನ್ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಸ್ವಲ್ಪ ಹೆಚ್ಚಿಗೆ ಕೊಡ್ತಾ ಇದ್ದೇನೆ. ಸೊ ಹಾಕಿ ಸೆಂಡ್ ಇಟ್, ಸೆಂಡ್, ಕ್ಯಾನ್ಸಲ್, ಮಾರ್ಕ್ ಆಸ್ ಸೆಂಡ್. ಸೊ ಇವಾಗ ಏನಾಗುತ್ತೆ, ಈ ಕೋಡ್ ಆಲ್ರೆಡಿ ಹೋಗಿಬಿಟ್ಟಿದೆ. ಇದನ್ನು ನನಗೇನಾದರೂ ಕನ್ವರ್ಟ್ ಮಾಡೋದಿದ್ರೆ ನಾನೇನು ಮಾಡ್ತೇನೆ, ಕನ್ವರ್ಟ್ ಟು ಇನ್ವಾಯ್ಸ್ ಅಂತ ಹೇಳ್ತೇನೆ. ಆಟೋಮೆಟಿಕ್ಲಿ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರತಿಯೊಂದನ್ನು ಹಾಕಿ ಸೇವ್ ಆ್ಯಂಡ್ ಕನ್ವರ್ಟ್. ಇಲ್ಲಿ ಸೆಂಡ್, ಕ್ಯಾನ್ಸಲ್, ಮಾರ್ಕ್ ಆಸ್ ಸೆಂಡ್. ಇಲ್ಲಿ ಆಟೋಮೆಟಿಕ್ಲಿ ನೀವೇನು ಕೊಟೇಷನ್ ಕಳಿಸಿದ್ರಿ ಅದು ಅಪ್ರೂವ್ ಆಗಿದ್ದರೆ ನಿಮ್ಮ ಆಟೋಮೆಟಿಕ್ಲಿ ಅದನ್ನು ಇನ್ವಾಯ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಇದನ್ನು ರೆಕಾರ್ಡ್ ಮಾಡ್ಕೋಬೋದು. ಬಟ್ ಏನಂತಂದರೆ ಒಂದು ಏನಂದರೆ ಇದು ಡಾಲರಲ್ಲಿ ಬರಲ್ಲ, ರೂಪಾಯಲ್ಲಿ ಬರುತ್ತೆ. ಅದನ್ನು ಎಡಿಟ್ ಆದರೂ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಆಮೇಲೆ ಹೋಗ್ಬಿಟ್ಟು ನಿಮ್ಮ ಕರೆನ್ಸಿ ಅಥವಾ ನೀವು ಯೂಸ್ ಮಾಡೋ ಕಂಟ್ರಿ ಯಾವುದಿದೆ ಅದನ್ನು ಕಂಟ್ರಿನೇ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಇಂಡಿಯಾದ ಕಂಟ್ರಿ ಡೀಟೇಲ್ಸ್ ಏನು ನಾವು ಹಾಕಿದ್ದೇವೆ ಸ್ಟಾರ್ಟಿಂಗಲ್ಲಿ, ಆ ಡೀಟೇಲ್ಸ್ಗಳನ್ನ ನೀವು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಕರೆಂಟ್ರಿ ಏನಿದೆಯಲ್ಲ ಇಲ್ಲಿ ನೀವು ಹೋಗ್ಬಿಟ್ಟು ಪ್ರತಿಯೊಂದು ಸರಿ ಚೇಂಜ್ ಮಾಡೋಕ್ಕೆ ಬರಲ್ಲ. ಬಟ್ ಒಂದು ಸರಿ ನೀವು ಏನಾದರೂ ಚೇಂಜ್ ಮಾಡೋದಾದರೆ ಯುನೈಟೆಡ್ ಸ್ಟೇಟ್ಸ್, ಸೇವ್ ಇಟ್. ಓಕೆ,
ಇಲ್ಲಿ ಇನ್ನೂ ಕೂಡ ನಾನು ಅಕೌಂಟ್ ಓಪನ್ ಮಾಡಿದಾಗ ನಾನು ರಿಜಿಸ್ಟ್ರೇಷನ್ ಕೊಟ್ಟಿರೋದ್ರಿಂದ ಅದು ಇನ್ನೂ ರೂಪಾಯಲ್ಲೇ ತೋರಿಸುತ್ತೆ. ಬಟ್ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಬೆಟರ್ ಏನಂದರೆ ನೀವು ಒಂದು ಈ ಅಕೌಂಟ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಈ PDF ಫೈಲ್ಗಳು ಏನು ಒಂದು ಸರಿ ನಿಮ್ಗೆ ಜನ್ರೇಟ್ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಹೋಗ್ಬಿಟ್ಟು ಈ ರೂಪಾಯಿಗಳನ್ನ ಚೇಂಜಸ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟಲ್ಲೂ ಇರುತ್ತೆ ಇಂಡಿಯನ್ ರುಪೀಸ್ ಅಂತ, ಅದನ್ನು USDs ಅಂತ ಬರೆದು ನೀವು ನಿಮ್ಮ ಅಮೌಂಟ್ನ ಚೇಂಜ್ ಮಾಡಿಕೊಂಡು ಕಸ್ಟಮರ್ಗೆ ಡೈರೆಕ್ಟ್ಲಿ ಕಳಿಸ್ಬೋದು. ಬಟ್ ಏನಾದರೂ ಅರ್ಜೆಂಟಲ್ಲಿ ಕಳಿಸುವಾಗ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಇದು ರೂಪಾಯಲ್ಲಿ ಹೋಗ್ಬಿಡುತ್ತೆ. ಆವಾಗ ಕರೆನ್ಸಿ ಪ್ರೈಸಸ್ ಏನು ನೀವು ಕನ್ವರ್ಟ್ ಮಾಡಿದ್ರಿ ಅದು ನಿಮ್ಮ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ನೋಡಿಕೊಂಡು ದಯಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಈ ಥರ ಓಡು ಆಯಿತು ಅಥವಾ ಹಬ್ಸ್ಪಾಟ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ, ನಾವು ಯೂಸ್ ಮಾಡೋ ಸೇಲ್ಸ್ ಫೋರ್ಸ್ ಕೂಡ ಎಕ್ಸ್ಪೆನ್ಸಿವ್ ಇದೆ. ಸೊ ಝೋ ಬಿಲ್ಲಿಂಗು ಬೆಸ್ಟ್ ಆಪ್ಷನ್ ಇದೆ. ಓಡು ಆದರೆ ಸ್ವಲ್ಪ ಕ್ಲಮ್ಸಿ ಸಾಫ್ಟ್ವೇರ್ ಇದೆ, ಬಟ್ ಓಕೆ ಟ್ರೈ ಮಾಡ್ಬೋದು, ಬೇಕಂದರೆ ನೋಡ್ಕೊಳ್ಳಿ. ಸೊ ಇದನ್ನು ನೋಡಿಕೊಂಡು ನೀವು ಯಾವುದೇ ಒಂದು ಸಾಫ್ಟ್ವೇರ್ಗಳನ್ನ ಪಿಕ್ ಮಾಡ್ಕೊಳ್ಳಿ. ಇದಂತಲ್ಲ, ಮಾರ್ಕೆಟಲ್ಲಿ ತುಂಬ ಥರದ ಸಾಫ್ಟ್ವೇರ್ಗಳಿದೆ, ಬಟ್ ಮಲ್ಟಿ ಕರೆನ್ಸಿ ಸಾಫ್ಟ್ವೇರು, ಮಲ್ಟಿ ಪ್ರಾಡಕ್ಟ್, ಮಲ್ಟಿ ಕಸ್ಟಮರ್, ಇದು 3 ಮ್ಯಾನೇಜ್ ಮಾಡೋವಂಥ ಆಪ್ಷನ್ ಇರುವಂಥ ಸಾಫ್ಟ್ವೇರ್ ತೊಗೊಳ್ಳಿ. ನಿಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ನ ಪ್ರಾಪರಾಗಿ ಡಾಕ್ಯುಮೆಂಟೇಷನ್ ಜೊತೆಗೆ ಮ್ಯಾನೇಜ್ ಮಾಡ್ಕೊಳ್ಳಿ. ಎಲ್ಲ ಪ್ರಾಪರ್ ರೆಕಾರ್ಡಾಗಿ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ಥರದ ತೊಂದರೆಗಳು ಬರಲ್ಲ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನದಲ್ಲಿ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.